ರೆಸಿಪಿ ಅಂತೂ ನೀವು ಟ್ರೈ ಮಾಡಲೇಬೇಕು. ಟೇಸ್ಟ್ ನೋಡಿ ಕಳೆದೋಗ್ತೀರಾ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್. 2 ಡೇಸಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ಇವತ್ತೊಂದು ಸೂಪರ್ ಆಗಿರೋ ಬ್ಯೂಟಿಫುಲ್ ಟೇಸ್ಟಿಯಾಗಿರೋ ನಮ್ಮವ್ವ ನನಗೆ ಹೇಳ್ಕೊಟ್ಟಿರೋ ಅಂಥ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾವು ಇದನ್ನು ಹುಳಿಯನ್ನ ಅಂತ ಕರಿತೀವಿ. ಏನು ಟೇಸ್ಟ್ ಇರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ ಕಣ್ರಿ. ಈಗ ನೋಡಿ, ಇಲ್ಲಿ ಒಂದು ಜಾರ್ಗೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರ ಇರೋವಂಥ ಗುಂಟೂರು ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಎರಡೂ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4, ಒಂದು 5ರಿಂದ 6 ಗುಂಟೂರು ಮೆಣಸಿನ್ಕಾಯಿ. ಅದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಒಂದು 1/4 ಸ್ಪೂನಷ್ಟು ಮೆಣಸು. ಅದ್ರ ಜೊತೆಗೆ 1 ಹಿಡಿಯಷ್ಟು ಬೆಳ್ಳುಳ್ಳಿ, ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹುಣಸೆಹಣ್ಣೆಲ್ಲ ಹಾಕಿದ್ಮೇಲೆ ನೋಡಿ, ಇಲ್ಲಿ ನಾನು ಸಪ್ರೇಟಾಗಿ ಸ್ವಲ್ಪ ಇಟ್ಕೊಂಡಿದ್ದೀನಿ ನೆನೆಸೋದಕ್ಕೆ ಅಂತೇಳಿ. ನೋಡಿ, ಹುಣಸೆಹಣ್ಣ ಬೌಲ್ಗೆ ಹಾಕಿ ನೀರು ಹಾಕಿದ ತಕ್ಷಣ ಎಷ್ಟು ಗಲೀಜೆಲ್ಲ ಬರ್ತಾಯಿದೆ ಅಲ್ವಾ. ಸೊ ಒಂದು ಟೈಮ್ ತೊಳ್ಕೊಂಡು ಮತ್ತೆ ನೆನೆಯೋಕ್ಕೆ ಇಟ್ಕೊಳ್ಳಿ. ಈಗ ನೋಡಿ, ನಾನು ನೆನೆಯೋದಕ್ಕೂ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಈಗ ನೋಡಿ, ಎಲ್ಲ ಮಿಶ್ರಣನೂ ಹಾಕಿ ಸ್ವಲ್ಪ ಬೇಕಾಗಿರೋ ಅಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಬಂದಿದ್ದೀನಿ. ಪೂರ್ತಿ ನೈಸ್ ಪೇಸ್ಟ್ ಬೇಡ, ಅತಿ ತರಿನೂ ಬೇಡ, ಮೀಡಿಯಮ್ ಸೈಜ್ಗೆ ರುಬ್ಕೊಬಂದರೆ ಸಾಕು. ಈಗ ಒಗ್ಗರಣೆಗೆ ಅಂತ ಅಲ್ಲಿರೋವಂಥ ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಈ ಮೆಣಸಿನ್ಕಾಯಿ ಬೀಜ ಆಗಾಗ ಬಾಯಿಗೆ ಸಿಕ್ಕಿದ್ರೆ ನನಗಿಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಈಚೆ ತೆಗೆದಾಕಿದ್ದೀನಿ ಅಷ್ಟೇ. ನೀವು ಹಾಗೆ ಹಾಕೋಬೋದು. ಈಗ ಕರಿಬೇವನ್ನ ಕೂಡ ತೊಗೊಂಡಿದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಇದ್ರೂ ನಡೆಯುತ್ತೆ, ಕಮ್ಮಿ ಇದ್ರೂ ನಡೆಯುತ್ತೆ. ಬಟ್ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಸಖತ್ತಾಗಿ ಬರುತ್ತೆ. ನೋಡಿ, ಎಣ್ಣೆ ಕಾದ ನಂತರ ನಾನಿಲ್ಲಿ ಸಾಸಿವೆ, ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಹಾಗೆ ನೆಕ್ಸ್ಟು ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕಿ ನೆಕ್ಸ್ಟು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿನೇ ಹಾಕ್ಕೊಳ್ಳಿ. ಕಮ್ಮಿ ಕ್ವಾಂಟಿಟಿ ಮಾಡೋರು ಇಷ್ಟು ಹಾಕಿದ್ರೆ ಸಾಕು. ಜಾಸ್ತಿ ಮಾಡ್ತೀನಿ, ಒಂದು 6-7 ಜನಕ್ಕೆ ಮಾಡ್ತೀನಿ ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ಈಗ ಕರಿಬೇವು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿರೋ ಅಂಥ ಮಸಾಲೆ ಏನಿತ್ತಲ್ವ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಬರುತ್ತೆ ಈ ಹುಳಿಯನ್ನು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆದಮೇಲೆ ನಾನಿಲ್ಲಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸಾದ್ಮೇಲೆ ಇಷ್ಟ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಕುಕ್ಕರ್ ತಳ ಎಲ್ಲ ಬಿಡ್ತಾ ಇದೆ ಗೊಜ್ಜು, ಅಷ್ಟು ಮಾಡ್ಕೊಬೇಕು. ನೀವು ಬೇಕಿದ್ದರೆ ಇದನ್ನು ಸಪ್ರೇಟ್ ಗೊಜ್ಜು ಮಾಡಿ ಕೂಡ ತೆಗೆದಿಟ್ಕೊಬೋದು, ಅಥವಾ ಒಟ್ಟಿಗೆ ಅನ್ನನೂ ಕೂಡ ಮಾಡ್ಕೊಬೋದು. ನೆಕ್ಸ್ಟು ನಾನಿಲ್ಲಿ ಹುಣಸೆಹಣ್ಣು ನೆನೆಯಿಕ್ಕಿದೆ ಅಲ್ವಾ, ಸೊ ಅದರ ರಸನ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ರುಬ್ಬೋದಕ್ಕೂ ನಾನು ಹುಣಸೆಹಣ್ಣು ಹಾಕಿದ್ದೀನಿ. ಸೊ ಇಲ್ಲೂ ಹಾಕ್ತಾಯಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾನು ಇವತ್ತು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಹುಣಸೆಹಣ್ಣು ಹುಳಿ ಎಲ್ಲ ಹಾಕಿದ್ದೀವಲ್ವ, ಚೆನ್ನಾಗಿ ಕುದಿ ಬರಬೇಕು. ಬಂದಮೇಲೆ ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ನಾನು ಯಾವಾಗಲೂ 1.5 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 3 ಗ್ಲಾಸ್ ನೀರು ಹಾಕ್ತಿದ್ದೆ ಅಲ್ವಾ. ಇವತ್ತು ನಾನು 4 ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಆ್ಯಂಡ್ ಈ ಅನ್ನ ಉದುರಾಗಿ ಬರೋದಕ್ಕಿಂತ ಸ್ವಲ್ಪ ಮುದ್ದೆಯಾಗಿ ಬಂದರೆ ಸಖತ್ತಾಗಿರುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈಗ ಆ ನೀರು ಸ್ವಲ್ಪ ಕುದಿ ಬರಲಿ. ಅಷ್ಟರಲ್ಲಿ ನಾನಿಲ್ಲಿ ಕಡಲೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಕಾಂಬಿನೇಷನ್ಗೆ ಸಖತ್ತಾಗಿರುತ್ತೆ. ಈ ಹುಳಿ ಅನ್ನಕ್ಕೆ ಕಡಲೆಕಾಯಿ ಚಟ್ನಿನೇ ಬೆಸ್ಟ್ ಕಾಂಬಿನೇಷನು, ಬೇರೆ ಕಾಯಿ ಚಟ್ನಿಗಿಂತ ಎಲ್ಲದಕ್ಕಿಂತನೂ. ಈಗ ನೋಡಿ, ಎಲ್ಲ ಹುರಿದಿಟ್ಕೊಂಡಾಯಿತು. ಅಷ್ಟರಲ್ಲಿ ನೀರು ಕೂಡ ಚೆನ್ನಾಗಿ ಮಳ್ತಾ ಇತ್ತು. ಈಗ ನಾನಿಲ್ಲಿ ಅಕ್ಕಿನ ತೊಳೆದು ಹಾಕ್ಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ವಿಶಿಲ್ ಹಾಕಿ 3ರಿಂದ 4 ವಿಶಿಲ್ನ ಕೂಗಿಸ್ಕೊತಾ ಇದ್ದೀನಿ. ಮಾಮೂಲಿ ರೈಸ್ಗೆ ನಾವು 2 ವಿಶಿಲ್ ಸಾಕಲ್ವಾ. ಸೊ ಇದಕ್ಕೆ ಸ್ವಲ್ಪ ಮುದ್ದೆ ಥರ ಹಾಕಬೇಕಲ್ವ. ಸೊ 3ರಿಂದ 4 ವಿಶಿಲ್ ಹಾಕಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಚಟ್ನಿನೂ ಕೂಡ ರುಬ್ಬಿಟ್ಕೊಂಡಾಯಿತು. ನೋಡಿ ಹೇಗೆ ಕಾಣಿಸ್ತಾ ಇದೆ, ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಇಲ್ಲಿ ಚಟ್ನಿಗೆ ಕಡಲೆಕಾಯಿ ಬೀಜ ಮತ್ತು ಹುರಿದಿರೋ ಕಡಲೆಕಾಯಿ ಬೀಜ, ಕಡಲೆ ಮತ್ತು ಹುರಿದಿರೋ ಅಂಥ ಒಣಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಉಪ್ಪು, ಹುಣಸೆಹಣ್ಣು ಇಷ್ಟನ್ನೇ ಹಾಕಿ ರುಬ್ಬಿರೋದು ಅಷ್ಟೇ, ಇನ್ನೇನೂ ಹಾಕಿಲ್ಲ. ಸೊ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಯಿತು. ಇದ್ರ ಘಮ ಅಂತೂ ಏನು ಸಖತ್ತಾಗಿ ಬರ್ತಾಯಿತ್ತು ಗೊತ್ತಾ, ಸೂಪರಾಗಿತ್ತು. ಬಟ್ ಇದು ನನಗೆ ನಮ್ಮವ್ವ ಯಾವಾಗ ನಾನು ಊರಿಗೆ ಹೋದರೂ ನಾನು ಕೇಳ್ಬಿಟ್ಟು ಮಾಡಿಸ್ಕೊತಿದ್ದೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಬಟ್ ಅವ್ರು ಹೇಳ್ಕೊಟ್ಟಿರೋ ರೆಸಿಪಿನೇ ಇವತ್ತು ನಾನು ಮಾಡಿದ್ದೀನಿ. ಅವರಷ್ಟು ಪರ್ಫೆಕ್ಟ್ ಟೇಸ್ಟ್ ಬರಲಿಲ್ಲ ಅಂದರೂ ಸಖತ್ತಾಗಿ ಟೇಸ್ಟ್ ಬಂದಿತ್ತು. ಬಟ್ ಹಳೆಕಾಯಿ ಅಂದರೆ ಹಳೆಕಾಯಿ ಅಲ್ವಾ, ಅಡುಗೆ ಮಾಡೋದ್ರಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.